ಚುನಾವಣಾಧಿಕಾರಿಗಳು ಬಿಜೆಪಿಯ ಕೇಂದ್ರ ಕಚೇರಿಯಿಂದ ನಿಯೋಜಿಸಲ್ಪಡ್ತಿರೋದ್ರಿಂದ ಅವರ ಹೇಳ್ದಾಗ ಕೇಳ್ತಾ ಇದ್ದಾರೆ. ಮತದಾರನ ಮತವನ್ನ ಕಳವು ಮಾಡ್ತಾ ಇದ್ದಾರೆ, ಮತದಾರನ ಮತವನ್ನ ಅಳಿಸಲಾಗ್ತಾ ಇದೆ. ಮೋದಿ ಹವಾ ಇಲ್ಲ ಸರ್, ಇದು ಚೋರ್ ಹವಾ. ಇದು ಮೋದಿ ಹವಾ ಅಂತ ಚೋರ್ ಹವಾ. ಇದು ಈ ಬಿಜೆಪಿಗೆ ಧಿಕ್ಕಾರ, ಎಲೆಕ್ಷನ್ ಕಮಿಷನ್ ಇಂಡಿಯಾ ಅವ್ರಿಗೆ ಧಿಕ್ಕಾರ. ಮೋದಿ ಹವಾ ಇಲ್ಲ, ಚೋರ್ ಹವಾ. ಇದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1,250,000 ಮತ ಕಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ನಿನ್ನೆ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲಾ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ. ಈ ಬೃಹತ್ ಪ್ರತಿಭಟನೆಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ. ನಮ್ಮ ಜೊತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನು ಮಾತಾಡ್ಸೋಣ. ಎಲ್ಲಿಂದ ಬಂದಿದ್ದಾರೆ? ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಸೇರ್ಕೊಂಡು ಮತಕಳ್ಳತನ ಮಾಡಿದ್ದಾರೆ, ಏನ್ ಹೇಳ್ತೀರಾ ಸರ್? ಯಾವುದೇ ರೀತಿ ಸಾಕ್ಷಿ ಆಧಾರಗಳಿಂದಲೇ ಒಬ್ಬ ದೇಶದ ನಾಯಕನಾಗಿ, ವಿರೋಧ ಪಕ್ಷದ ನಾಯಕನಾಗಿ ಆಡಳಿತ ಪಕ್ಷದ ಟೀಕೆ ಮಾಡುವಂಥ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಸ್ಥಾನ ಜವಾಬ್ದಾರಿಯಿಂದ ಸ್ಥಾನಮಾನದಲ್ಲಿ ಅವರು ಎಲ್ಲ ಥರ ದಾಖಲಾತಿಗಳನ್ನ, ಸಾಕ್ಷ್ಯ ಆಧಾರಗಳನ್ನ ನಿನ್ನೆ ರಾತ್ರಿನೇ ಮಾಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲೇ ಆ ಮತ ಕಳ್ಳತನ ಆಗಿರೋದ್ರಿಂದ ಬೆಂಗಳೂರಿಗೆ ಒಂದು ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಅಂತ ನಮ್ಮ ದೇಶ ಕಂಡ ಧೀಮಂತ ನಾಯಕರಾದ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಅವರಿಗೆ ಬೆಂಬಲವಾಗಿ ಸೂಚಿಸೋಕ್ಕೆ ನಾವು ಒಂದು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಉದ್ದೇಶ ಅದು ಇಷ್ಟೇ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿರವರು ಏನು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತದಾನ ಒಂದು ಪ್ರಕ್ರಿಯೆಯಲ್ಲಿ ಅನೇಕ ರೀತಿಯ ಅಕ್ರಮಗಳಾಗಿದೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಏಜೆಂಟರ ರೀತಿಯಲ್ಲಿ ವರ್ತಿಸ್ತಾ ಇದೆ. ಈ ಹಿಂದೆ ನಾವು ಶೇಷನ್ ಅಂತ ಒಬ್ಬ ಮಹಾನ್ ಚುನಾವಣಾಧಿಕಾರಿಯನ್ನು ನೋಡಿದ್ವಿ. ಆದರೆ ಇತ್ತೀಚಿನ ದಿನದಲ್ಲಿ ಚುನಾವಣಾಧಿಕಾರಿಗಳು ಬಿಜೆಪಿಯ ಕೇಂದ್ರ ಕಚೇರಿಯಿಂದ ನಿಯೋಜಿಸಲ್ಪಡ್ತಿರೋದ್ರಿಂದ ಅವರ ಹೇಳ್ದಾಗ ಕೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವಾದರೂ ಒತ್ತಾಯ ಮಾಡ್ತಾ ಇದ್ದೀವಿ, ಸರ್ವೋಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ಸಮಗ್ರವಾದ ತನಿಖೆಯನ್ನು ಇದರ ಬಗ್ಗೆ ಮಾಡಿಸಬೇಕು. ನಮ್ಮ ಮತ ನಮ್ಮ ಹಕ್ಕು ಅನ್ನುವಂಥ ಈ ಹೋರಾಟ, ರಾಹುಲ್ ಗಾಂಧಿರವರ ಹೋರಾಟ ಇಡೀ ಜಗತ್ತಿನ ಗಮನವನ್ನು ಸೆಳೆದಿದೆ. ಬಿಜೆಪಿಯವರ ಕಪಟತನ, ಮೋಸದಿಂದ ಚುನಾವಣೆಗೆ ಗೆಲ್ಲುವಂತಹ, ಪಾರ್ಲಿಮೆಂಟಿನಲ್ಲಿ ಗೆದ್ದಂಥ ಎಲ್ಲ ಬಣ್ಣಗಳು ಬಯಲಾಗಿದೆ. ಮತ್ತು ನೈತಿಕತೆ ಎನ್ನುವುದಿದ್ರೆ ಮೋದಿರವರ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಲೋಕಸಭೆಯಲ್ಲಿ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಜನರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸ್ತೀರಾ? ಜನರಲ್ಲಿ ನಾವು ಜಾಗೃತಿಯನ್ನು ಮೂಡ್ತೀವಿ. ಪ್ರತಿಯೊಂದು ಮತದಾನ ಮತ್ತು ಬೂತ್ ಮಟ್ಟದಲ್ಲಿ ಹೋಗಿ ನಮ್ಮ ಪಕ್ಷದ ಕಾರ್ಯಕರ್ತರು ನಕಲಿ ಮತದಾರರು ಯಾರಿದ್ದಾರೆ, ಒಂದು ಮನೆಯಲ್ಲಿ, ಒಂದು ಸಣ್ಣ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ಬೋದು, ಎಷ್ಟು ಜನರಿದ್ದಾರೆ ಅನ್ನೋದನ್ನು ನಾವು ಅತ್ಯಂತ ವೈಜ್ಞಾನಿಕವಾಗಿ ಅದನ್ನು ತುಲನೆಯನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ತಂದೆ ಹೆಸರಿಲ್ಲದಂಥ ಮತದಾರರು ಮತ್ತು ವಿಳಾಸವಿಲ್ಲದಂಥ ಮತದಾರರು, ಸತ್ತು ಹೋಗಿರುವ ಮತದಾರರು, ಇವರುಗಳನ್ನು ಎಷ್ಟು ಜನ ಇದ್ದ ಅಂತ ಗುರುತಿಸಿ ನಿಜವಾಗ್ಲೂ ಸಹ ಎಲ್ಲಿ ಅನ್ಯಾಯವಾಗಿದೆ ಅನ್ನೋದನ್ನ ನಾವು ಇಡೀ ಜಗತ್ತಿಗೆ ತೋರಿಸ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಮೇಲೆ ಎತ್ತು ಕಟ್ತವ್ರು. ಏನಂತ 60 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಏನೋ ಮಾಡಲಿಲ್ವಂತೆ. ಒಂದು ಬೀದಿ ಮಾಡಲಿಲ್ಲ, ಒಂದು ರೋಡ್ ಮಾಡಲಿಲ್ಲ, ಒಂದು ಮೋರಿ ಮಾಡಲಿಲ್ಲ. ಟ್ರೈನ್ ಹಂಗೆ ಬಂದ್ಬಿಡ್ತು, ದೇವಡಿ ಹಂಗೆ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲ ಕೆಲಸ ಹಂಗಂಗೆ ಏನು ಮಾಯಾ ಥರ ಆಗ್ಬಿಟ್ಟಿರುತ್ತೆ ಅಷ್ಟೇ. ಬಿಜೆಪಿ ಅವ್ರು ಹೇಳೋದು, ಕಾಂಗ್ರೆಸ್ ಅವ್ರು ಕಷ್ಟಪಟ್ಟಿಲ್ಲ, ಬೇಸ್ಮೆಂಟ್ ಮಾಡಲಿಲ್ಲ. ಒಂದು ಬಿಲ್ಡಿಂಗ್ ಕಟ್ಟಕ್ಕೆ, ಒಂದು ಸಣ್ಣ ಮನೆ ಕಟ್ಟಕ್ಕೆ ಬೇಸ್ಮೆಂಟ್ ಹಾಕಬೇಕು. ಬೇಸ್ಮೆಂಟ್ ಅದು ಇಲ್ದಿರ ಆಗ್ಬಿಡ್ತಾ. ಇವಾಗ ಮತದಲ್ಲೇ ಅಷ್ಟೇ. ಇವಾಗ ಇವ್ರು ಹೇಳ್ತಾ ಇದ್ದೇನೋ, ಮತ ಕಲ್ತನದ್ದು ಬೋಗಸಲ್ಲಿ ಕಲಿಯೋದು ದೊಡ್ಡ ಕೆಲಸ ಇಲ್ಲ. ಓಡಾಡಬೇಕು, ಕೆಲಸ ಮಾಡಬೇಕು. ಚುನಾವಣೆ ಅಂದರೆ ಜನಕ್ಕೆ ಗೊತ್ತಾಗಬೇಕು ಯಾವ ಪಕ್ಷ. ಇವಾಗ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂದರೆ, ಯಾವುದು ಬಡವ್ರಿಗೆ ಮೋಸ ಹೇಳ್ತಿರ್ತಾರ ನೋಡ್ಕೊ. ಯಾವುದೇ ಗ್ಯಾರಂಟಿ ಇದ್ರೆ ಸಿದ್ದರಾಮಯ್ಯ ಏನೇನು ಮಾತು ಹೇಳಿದಾರ, ನಮ್ಮ DK ಶಿವಕುಮಾರ್ ಸಾಹೇಬ್ ಏನು ಹೇಳಿದಾರ, ಅದು ಗ್ಯಾರಂಟಿ ಎಲ್ಲ ಮುಗಿಸಿದ್ದಾರೆ, ನಡೀತಾ ಇದೆ. ಎಷ್ಟೋ ಬಡವ್ರಿಗೆ ಅನುಕೂಲ ಆಗಿದೆ, ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ. ಅದು ಬಿಟ್ಟು ಜನಕ್ಕೆ ಏನು ಬೇಕು, ಬಡವ್ರಿಗೆ ಏನು ಬೇಕು ಅದು ಮಾಡ್ತಿದ್ದಾರೆ. ಅದು ಇವ್ರು ತಡ್ಕೊಳಕ್ ಆಗ್ತಾ ಇಲ್ಲ. ಅದೇನು ಅಂತ ಹೇಳೋದು ಅಷ್ಟೇ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕಷ್ಟಪಡ್ತಿದೆ, ದುಡಿದಿದೆ, ಇನ್ನು ಮುಂದೆ ದುಡಿದೆ ಅಂತ ನಾವು ಹೇಳ್ಕೊತಾ ಇದ್ದೀವಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್.
ಗ್ರೌಂಡ್ ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಾ ಕಾಂಗ್ರೆಸ್? ಗ್ರೌಂಡಲ್ಲಿ ಇವಾಗ ವೋಟರ್ ಲಿಸ್ಟು ಎನ್ರೋಲ್ಮೆಂಟ್ ಏನಿದೆ ಪ್ರತಿಯೊಂದು ನಾವು ಚೆಕ್ ಮಾಡ್ತೀವಿ. ಯಾವ ವೋಟರ್ಸು ಯಾವ ಮನೇಲಿದ್ದಾರೆ, ಎಷ್ಟು ಜನ ಇದ್ದಾರೆ, ನಾವೆಲ್ಲ ವೆರಿಫೈ ಮಾಡ್ತೀವಿ. ನಾವೆಲ್ಲ ಡಿ ಕೆ ಸಾಹೇಬರು ಹೇಳಿದಾಗ ಬೂತ್ ಲೆವೆಲ್ ಏಜೆಂಟ್ಸ್ ಇದೆ, BLA ಅನ್ನೋದು ಒಂದು ಮಾಡಿದ್ದಾರೆ. ಆ ಬೂತ್ ಲೆವೆಲ್ ಏಜೆಂಟ್ಸ್ನ ರೆಡಿ ಮಾಡ್ತೀವಿ. ಒನ್ ಡಿಜಿಟಲ್ ಯೂತ್ ಮಾಡ್ತಾ ಇದ್ದೀವಿ. ಒನ್ ಬೂತ್ ಒನ್ ಡಿಜಿಟಲ್ ಯೂತ್ ಅದನ್ನು ರೆಡಿ ಮಾಡಿ ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಪೂರ್ವಭಾವಿ ಸಭೆ ನಡೆಸಿ ಈ ಥರ ಎಲ್ಲ ಏನು ತಪ್ಪು ಆಗ್ತದೆ ನಾವು ಅವರು ಗಂಭೀರವಾಗಿ ಆರೋಪ ಮಾಡಿರೋದು ಯಾರು ಮಾಡೋದಿಲ್ಲ. ಗಂಭೀರವಾಗಿ ಮಾಡಿದ್ದಾರೆ ಅಂದರೆ ಅದು 100% ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೆ ಬಿಜೆಪಿ ಜೊತೆ ಶಾಮೀಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಹೌದು, ಅದು ಖಂಡಿತ ಆಗಿದೆ. ಆಗಿರೋದಕ್ಕೆ ನಾವು ಇವತ್ತು ಪ್ರೊಟೆಕ್ಷನ್ಗೆ ಬಂದಿದ್ದೀವಿ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈ ರಾಷ್ಟ್ರ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರಜಾತಂತ್ರದ ಒಂದು ತಂತ್ರಾಂಶವನ್ನು ಅದನ್ನ ಯಾವ ರೀತಿ ಸಮನ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಯತ್ನದ ಒಂದು ಫಲವಾಗಿ ಸಂವಿಧಾನ ಪ್ರತಿ ವ್ಯಕ್ತಿಗೂ ಒಂದೇ ಮತ, ಪ್ರತಿ ವ್ಯಕ್ತಿಗೂ ಒಂದೇ ಈ ದೇಶದ ಪ್ರಜೆ ಆಗುವಂತಹ ಅವಕಾಶ ಮಾಡಿಕೊಟ್ಟಂತೆ. ನಿನ್ನೆ ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮಾಧ್ಯಮದ ಸ್ನೇಹಿತರ ಜೊತೆಗೆ ಹಂಚಿಕೊಂಡಂತಹ ಅನೇಕ ವಿಚಾರಗಳು ನಾವು ನೋಡಿದಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಕೊಠಡಿಯಲ್ಲಿ 80 ಜನ ಮತದಾರರು ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಅದರ ಅಂಕಿತ ಆಗದಿರುವಂತಹ ಪ್ರದೇಶದಲ್ಲಿ ಸುಮಾರು 60ರಿಂದ 65 ಜನ ಮತದಾರರು ಅಥವಾ ಒಬ್ಬ ವ್ಯಕ್ತಿಗೆ ಒಂದೇ ಮತ ಅಂತ ಇದ್ರೂ ಕೂಡ 7-8 ಕಡೆ ಮತ ಚಲಾಯಿಸುವಂತಹ ಅಧಿಕಾರ ಕೊಟ್ಟಿರುವಂಥದ್ದು. ಎಲ್ಲವೂ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರದ ದಾಹ ಇರುವಂತಹ ಬಿಜೆಪಿಯವರು ಇಂಥ ಸಂಸ್ಥೆಗಳನ್ನ ಧ್ವಂಸ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಇಡೀ ಭಾರತ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಕೊಗ್ಗಲೆ ಮಾಡಿರುವಂತಹ ನರೇಂದ್ರ ಮೋದಿ ಅವರು ನಿನ್ನೆ ರಾಹುಲ್ ಗಾಂಧಿ ಅವರು ಎಳೆಯಾಗಿ ಯಾವ ರೀತಿ ಇವತ್ತು ಮತದಾರನ ಮತವನ್ನ ಕಳವು ಮಾಡ್ತಾ ಇದ್ದಾರೆ, ಮತದಾರನ ಮತವನ್ನ ಅಳಿಸಲಾಗ್ತಾ ಇದೆ ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ದೇಶದ ಜನತೆ ಮುಂದೆ ಇಟ್ಟಿದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇವತ್ತು ನಾವು ಮಾನ್ಯ ಕೇಂದ್ರ ಸರ್ಕಾರದ ಕೇಳೋದಕ್ಕೆ ಬಯಸ್ತೀವಿ, ಏನು ಇವತ್ತು ನೀವು ನಿಮ್ಮ ಕಪಿಮುಷ್ಟಿನಲ್ಲಿ ಸಂವಿಧಾನಿಕ ಸಂಸ್ಥೆಗಳನ್ನು ಇಟ್ಕೊಂಡಿದ್ರಿ, ED IT, ಇವಾಗ ಚುನಾವಣೆ ಆಯೋಗವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಈ ದೇಶದಲ್ಲಿ ಕೊಟ್ಟಂತಹ ಮತದಾರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭು ಅಂತಾರೆ. ಅವ್ರು ಕೊಟ್ಟಂತಹ ಮ್ಯಾಂಡೇಟ್ ಅನ್ನ, ಅವ್ರು ಕೊಟ್ಟಂತಹ ಮತದಾನವನ್ನ ಇವತ್ತು ನೀವು ಕಳ್ತನ ಮಾಡಿ ಇವತ್ತು ದೇಶವನ್ನ ಅರಾಜಕತೆಗೆ ನೀವು ತಳ್ತಾ ಇದ್ದೀರಾ. ಅದಕ್ಕೆ ನಾವು ಇವತ್ತು ಇದನ್ನ ಖಂಡಿಸ್ತೀವಿ. ಇಡೀ ಭಾರತ ದೇಶದಲ್ಲಿ ಎಲ್ಲ ಜಾತಿ ಸಮುದಾಯ ಎಲ್ಲರ ಜೊತೆ ತೆಗೆದುಕೊಂಡು ಹೋಗಿ ಇವತ್ತು ಒಂದು ದೊಡ್ಡ ಹೋರಾಟವನ್ನ ರೂಪಿಸ್ತೀವಿ. ಇದಕ್ಕೆ ಕಾರಣನೇ ಮೇಲೆ ಎಲೆಕ್ಷನ್ ಕಮಿಷನರ್ ಶಾಮೀಲಾಗಿದ್ದಾರೆ. ಎಲೆಕ್ಷನ್ ಕಮಿಷನರ್ಗೂ ಕೇಸ್ ಹಾಕ್ಬೇಕಾ, ಸೆಂಟ್ರಲ್ ಗೌರ್ಮೆಂಟ್ BJP ಅವ್ರಿಗೂ ಕೇಸ್ ಹಾಕ್ಬೇಕಾ, ಮೋದಿ ಅವ್ರಿಗೆ, ಅಮಿತ್ ಶಾಗೆ, JP ನಡ್ಡಾ ಅವ್ರಿಗೆ, ಎಲೆಕ್ಷನ್ ಕಮಿಷನರ್ ಇವರೆಲ್ಲ ಸೇರ್ಬಿಟ್ಟು ಮಾಡಿರೋದು. ವೋಟ್ ಕಳ್ತನ ಮಾಡೋರು ಇವರು, ವೋಟ್ ಕಳ್ಳ ಸೆಂಟ್ರಲ್ ಗೌರ್ಮೆಂಟ್ ವೋಟ್ ಕಳ್ಳರು. ಇದಕ್ಕೆ ಕಾರಣನೇ ಎಲೆಕ್ಷನ್ ಕಮಿಷನರ್ ಶಾಮೀಲಾಗಿದ್ದಾರೆ. ಎಲೆಕ್ಷನ್ ಕಮಿಷನರ್ ಜೈಲ್ ಕಳಿಸ್ಬೇಕಾಗ್ತದೆ, ಇಂಡಿಪೆಂಡೆಂಟ್ ಕೆಲಸ ಮಾಡಬೇಕಾಗ್ತದೆ ಅವರು ಎಲೆಕ್ಷನ್ ಕಮಿಷನರು. ಇದು ಸೇರ್ಬಿಟ್ಟು BJP ಜೊತೆಲಿ ಕಳ್ತನ ಮಾಡಿದ್ದಾರೆ, ವೋಟ್ ಕಳ್ತನ ಮಾಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.